ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಒಂದು ಕಂಟೆಂಟ್ ಬಂದು ಸ್ಮಾಲ್ ಸೇವಿಂಗ್ಸ್ ಟುಡೇ, ಬಿಗ್ ವೆಲ್ತ್ ಟುಮಾರೋ. ಇದು ಯಾರು ಒಪ್ತೀರಾ ಒಪ್ಪಲ್ಲ. ಸೊ ಒಪ್ತೀನಿ ಅಂತಂದರೆ ನೀವು ಐ ಆಮ್ ಎ ವೆಲ್ತಿ ಪರ್ಸನ್ ಅಂತ ಹಾಕಿ, ನಾನು ಒಪ್ಪಲ್ಲ ಅಂತ ಹೇಳಿದ್ರೆ ಐ ಆಮ್ ನಾಟ್ ವೆಲ್ತಿ ಅಂತ ಹಾಕಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಕೆಳಗಡೆ ಕಮೆಂಟ್, ಈ ವಿಡಿಯೋದ ಕೆಳಗಡೆ. ಯಾಕೆಂತ ಹೇಳಿದ್ರೆ ಯಾರೆಲ್ಲ ಸಣ್ಣ ಸಣ್ಣ ಉಳಿತಾಯ ಮಾಡ್ತಾರೆ ಅವರು ಖಂಡಿತವಾಗ್ಲಿಯೂ ಅವರು ಅವರ ಏನು ಲೈಫ್ ಸ್ಟೈಲಲ್ಲಿ ವಿನ್ ಆಗಲಿಕ್ಕೆ ಅವಕಾಶಗಳು ತುಂಬ ಇರುತ್ತೆ. ಬಿಕಾಸ್ ಅವರು ಮಾಡಿರೋಂಥ ಪ್ಲ್ಯಾನ್ ಅಥವಾ ಅವರ ಒಂದು ಮಾಡತಕ್ಕಂಥ ಬಡ್ಜೆಟ್ ಪ್ಲ್ಯಾನಲ್ಲಿ ಅವರು ಚಿಕ್ಕ ಉಳಿತಾಯ ಒನ್ ಬಿಕಮ್ ಡೇ, ಇಟ್ ಇಸ್ ಎ ಹ್ಯೂಜ್ ಅಮೌಂಟ್ ಇನ್ ದರ್ ಲೈಫ್ ಸ್ಟೈಲ್. ಸೊ ಹಾಗಾಗಿ ಕಡಿಮೆ ಜಾಸ್ತಿ ಅಂತ ನೀವು ಯೋಚನೆ ಮಾಡಬೇಡಿ, ಕನ್ಸಿಸ್ಟೆಂಟಾಗಿ ಸೇವಿಂಗ್ಸ್ ಮಾಡ್ತಾ ಹೋಗಿ. 500 ರೂಪಾಯಿ ಆದರೆ 500 ರೂಪಾಯಿ ಉಳಿತಾಯ ಮಾಡಿ, 1,000 ಆದರೆ 1,000, 5,000 ಆದರೆ 5,000, 10,000 ಆದರೆ 10,000 ರೂಪಾಯಿ ಪ್ರತಿ ತಿಂಗಳು ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಆಫ್ಟರ್ 20 ಇಯರ್ಸ್ ಅದೊಂದು ದೊಡ್ಡ ಅಮೌಂಟ್ ಆಗುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಷ್ಟು ಹಣ ನಿಮ್ಮ ಕೈಗೆ ಸಿಗುತ್ತೆ. ಸೊ ಮೊದಲ ಪಾಯಿಂಟ್ ನೋಡೋಣ. ಸ್ಟಾರ್ಟ್ ಸ್ಮಾಲ್, ಸ್ಟೇ ಕನ್ಸಿಸ್ಟೆಂಟ್ಲಿ. ಈವನ್ ಸೇವಿಂಗ್ಸ್ ಎ ಸ್ಮಾಲ್ ಅಮೌಂಟ್ ಎವ್ರಿ ಮಂತ್ ಕ್ಯಾನ್ ಗ್ರೋ ಅಲ್ವಾ. ಸೊ ಹಣ ಚಿಕ್ಕದಾಗಿರ್ಬೋದು, ಒನ್ ಫೈನ್ ಡೇ ಅಥವಾ ಆಫ್ಟರ್ 20 ಇಯರ್ಸ್, ಆಫ್ಟರ್ 15 ಇಯರ್ಸ್ ಈ ಹಣನ ಯಾವುದೇ ಕಾರಣಕ್ಕೂ ನೀವು ಹಣನ ವಿಡ್ರಾ ಮಾಡೋದಾಗಲಿ ಅಥವಾ ಏನೋ ಕಷ್ಟ ಬಂದು ಅಂತೇಳಿ ತೆಗೆಯುವಂಥದ್ದಾಗಲಿ ಅಥವಾ ಹಣ ಕಟ್ಟದೇ ಇರೋವಂಥದ್ದಾಗಲಿ, ಸೊ ಈ ಥರದ್ದು ಮಾಡಿಬಿಡಿ. ಯಾಕೆಂತ ಹೇಳಿದ್ರೆ ಸಣ್ಣ ಅಮೌಂಟ್ ಆಗಲಿ ಪರವಾಗಿಲ್ಲ, ನೀವು ಕನ್ಸಿಸ್ಟೆಂಟಾಗಿ ಸೇವಿಂಗ್ಸ್ ಮಾಡ್ತಾ ಹೋದರೆ ನಿಮಗೆ ಒನ್ ಫೈನ್ ಡೇ ನಿಮ್ಮ ಒಂದು ಫ್ಯಾಮಿಲಿಗೆ ಒಂದು ದೊಡ್ಡ ಅಮೌಂಟ್ ಸಿಗುತ್ತೆ. ಆವಾಗ ನೀವು ಆ ಒಂದು ಹಣದಲ್ಲಿ ನಿಮ್ಮ ಒಂದು ಫ್ಯೂಚರ್ ಗೋಲ್ಸ್ ಏನಿದೆ ಅದು ಫುಲ್ಫಿಲ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ. ಬಿಲ್ಡ್ ಎ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್. ರೆಗ್ಯುಲರ್ ಸೇವಿಂಗ್ಸ್ ಹೆಲ್ಪ್ ಯು ಟು ಹ್ಯಾಂಡಲ್ ಎಮರ್ಜೆನ್ಸಿ ವಿತೌಟ್ ಸ್ಟ್ರೆಸ್. ಒಂದು ವೇಳೆ ನೀವು ಸಣ್ಣ ಸಣ್ಣ ಹಣನ ಉಳಿತಾಯ ಮಾಡ್ತಾ ಬಂದಿದ್ದು ಎಮರ್ಜೆನ್ಸಿ ಫಂಡ್ ಅಂತ, ಸೊ ಆ ಹಣ ನಿಮ್ಮ ಒಂದು ಖಾತೆಯಲ್ಲಿ ಒಂದು ದೊಡ್ಡ ಅಮೌಂಟ್ ಆಗಿರುತ್ತೆ ಆಫ್ಟರ್ 6 ಮಂತ್ಸ್. ಸೊ ಒಂದು ವೇಳೆ ನಿಮಗೇನಾದರೂ ಎಮರ್ಜೆನ್ಸಿ ಅಂತ ಬಂದಾಗ ಈ ಹಣನ ಉಪಯೋಗಿಸ್ಕೊಳ್ಳಲಿಕ್ಕೆ ಅವಕಾಶ ಸಿಗುತ್ತೆ. ನಿಮ್ಮ ಒಂದು ಸೆಕ್ಯೂರಿಟಿ ಆಗಿರುತ್ತೆ. ನಿಮಗೆ ಯಾವುದೇ ರೀತಿ ಸ್ಟ್ರೆಸ್ ಇರೋದಿಲ್ಲ. ಬಿಕಾಸ್ ಏನೋ ಒಂದು ಎಮರ್ಜೆನ್ಸಿ ಬಂದಾಗ, ಒಂದು ಮೆಡಿಕಲ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು ಅಥವಾ ಒಂದು ಮನೆ ರಿಪೇರ್ ಆಗಿರ್ಬೋದು ಅಥವಾ ಒಂದು ಕಾರ್ ರಿಪೇರ್ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಈ ಹಣನ ತೆಗೆದುಬಿಟ್ಟು ಅಲ್ಲಿಗೆ ನಾವು ಖರ್ಚು ಮಾಡೋವಂಥದ್ದು. ಸೊ ಈ ಹಣ ಇಲ್ಲ ಅಂತ ಹೇಳಿದ್ರೆ ನಿಮಗೆ ತಲೆಬಿಸಿ ಜಾಸ್ತಿ ಆಗುತ್ತೆ, ನಿಮ್ಮ ಮಂಡೆ ಬ್ಯುಸಿ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ ಅಥವಾ ಅನಾವಶ್ಯಕವಾಗಿ ಬಿ ಪಿ ಇನ್ನೇನೋ ಒಂದು ವಗೇರೆ ಬರುತ್ತೆ. ಬಿಕಾಸ್ ಇದಿದ್ದರೆ ಯಾವುದೂ ಇರೋದಿಲ್ಲ, ಆರಾಮಾಗಿರ್ತೀರ. ಸೊ ಹಾಗಾಗಿ ಎಮರ್ಜೆನ್ಸಿ ಫಂಡು ಮಸ್ಟ್ ಆ್ಯಂಡ್ ಶುಡ್ ನೀವು ಉಳಿತಾಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಪ್ರಯತ್ನ ಪಡಿ. ನಿಮ್ಮ ಹಣ ಆಟೋಮೆಟಿಕ್ಕಾಗಿ ಉಳಿತಾಯ ಆಗ್ತಾ ಇರುತ್ತೆ. ಅಚೀವ್ ಯುವರ್ ಡ್ರೀಮ್ಸ್. ಸೇವಿಂಗ್ಸ್ ಕ್ಯಾನ್ ಹೆಲ್ಪ್ ಯು ಬೈ ಎ ಹೋಮ್, ಸ್ಟಾರ್ಟ್ ಬಿಸ್ನೆಸ್, ಸಪೋರ್ಟ್ ಯುವರ್ ಚಿಲ್ಡ್ರನ್ ಎಜುಕೇಷನ್. ಖಂಡಿತವಾಗಿ ಹೌದು. ನಿಮ್ಮ ಒಂದು ಡ್ರೀಮ್ಸ್ ಫುಲ್ಫಿಲ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ಎ ಸ್ಮಾಲ್ ಸೇವಿಂಗ್ಸ್. ಈ ವರ್ಷ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ, ಕಡಿಮೆ ಅಂದರೆ 1,00,000 ರೂಪಾಯಿ ನನ್ನ ಆದಾಯಕ್ಕೆ ತಕ್ಕಂತೆ. 1,00,000 ರೂಪಾಯಿ ಮಾಡಬೇಕು ಅಂತಿಲ್ಲ. 50,000 ರೂಪಾಯಿ ಆಗುತ್ತಾ 50,000 ಮಾಡಿ, 20,000 ರೂಪಾಯಿ ಆಗುತ್ತಾ 20,000 ಮಾಡಿ. ಆ ಒಂದು 20,000 ರೂಪಾಯಿ ಯಾರು ಕೂಡ ಫ್ರೀಯಾಗಿ ನಿಮಗೆ ಗಿಫ್ಟಾಗಿ ಕೊಡೋದಿಲ್ಲ. ಸೊ ನೀವು ಮಾಡ್ತಕ್ಕಂಥ ಉಳಿತಾಯ ಅಥವಾ ನೀವು ಮಾಡ್ತಕ್ಕಂಥ ಸೇವಿಂಗ್ಸ್ ಏನಾಗಿರುತ್ತೆ, ದಟ್ ಬಿಕಮ್ ಯುವರ್ ಫ್ಯೂಚರ್ ಲೈಫ್. ಯಾಕಂತ ಹೇಳಿದ್ರೆ ಆ ಒಂದು ಚಿಕ್ಕ ಹಣ ನಿಮ್ಮ ಮಕ್ಕಳ ಎಜುಕೇಷನಿಗಾಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಆಗುವಂಥ ಚಿಕ್ಕ ಚಿಕ್ಕ ಎಕ್ಸ್ಪೆಂಡಿಚರ್ಸ್, ಮೆಡಿಕಲ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಅಥವಾ ನೀವು ದೊಡ್ಡ ಅಮೌಂಟು ಆಗ್ತಾಯಿದ್ದು ದೊಡ್ಡದಾಗಿ ನನಗೆ ಸಿಗುತ್ತೆ ಅನ್ನೋದ್ರೆ ಮನೆ ಪರ್ಚೇಸ್ ಮಾಡೋವಂಥದ್ದಾಗಿರ್ಬೋದು ಅಥವಾ ಸೈಟ್ ಪರ್ಚೇಸ್ ಮಾಡೋವಂಥದ್ದಾಗಿರ್ಬೋದು. ಸೊ ಈ ಥರದ್ದು ನಿಮ್ಮ ಬೇಸ್ಡ್ ಆನ್ ಯುವರ್ ಇನ್ಕಮ್, ನಿಮಗೆ ಎಷ್ಟು ಆದಾಯ ಬರ್ತಿದೆ ಅದರ ಆಧಾರದ ಮೇಲೆ ನೀವು ಎಷ್ಟು ಹಣ ಉಳಿತಾಯ ಮಾಡ್ತೀರ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಡೆವಲಪ್ ಗುಡ್ ಮನಿ ಹ್ಯಾಬಿಟ್ಸ್. ಸೇವಿಂಗ್ಸ್ ರೆಗ್ಯುಲರ್ಲಿ ಬಿಲ್ಡ್ಸ್ ಡಿಸಿಪ್ಲಿನ್ ಆ್ಯಂಡ್ ಸ್ಮಾರ್ಟರ್ ಸ್ಪೆಂಡಿಂಗ್ ಹ್ಯಾಬಿಟ್ಸ್. ಉಳಿತಾಯ ಅನ್ನೋದು ರೆಗ್ಯುಲರ್ ಆಗಿರಬೇಕಾಗುತ್ತೆ. ಅದೇ ಥರ ನಿಮ್ಮ ಹಣ ದುಡಿಮೆ ಏನಿದೆ ಅದು ಕೂಡ ಪ್ರತಿ 6 ತಿಂಗಳೊಮ್ಮೆ ಅಥವಾ ಪ್ರತಿ ವರ್ಷಕ್ಕೊಮ್ಮೆ ನಿಮ್ಮ ಹಣ ದುಡಿಮೆದಲ್ಲೂ ಕೂಡ ಇನ್ಕ್ರೀಸ್ ಆಗಬೇಕು. ಸೇವಿಂಗ್ಸ್ ಮಾಡೋದ್ರ ಜೊತೆಗೆ ನಿಮ್ಮ ಆದಾಯ ಕೂಡ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಸ್ಪೆಂಡಿಂಗ್ ಲೆಸ್ ಮಾಡಿಕೊಂಡು ಹಣನ ಆದಾಯನ ಹೆಚ್ಚು ಮಾಡ್ತಾ ಹೋದಂಗೆ ನಿಮಗೆ ಉಳಿತಾಯ ಮಾಡಲಿಕ್ಕೆ ತುಂಬ ಅವಕಾಶಗಳು ಸಿಗುತ್ತೆ. ನೀವು 500 ರೂಪಾಯಿ ಮಾಡೋ ಜಾಗದಲ್ಲಿ 1,000 ರೂಪಾಯಿ ಮಾಡೋ ಅವಕಾಶ ಸಿಗುತ್ತೆ, ಅಥವಾ 1,000 ರೂಪಾಯಿ ಮಾಡೋ ಜಾಗದಲ್ಲಿ 2,000 ರೂಪಾಯಿ ಮಾಡೋ ಅವಕಾಶ ಸಿಗುತ್ತೆ. ಅದು ಯಾವಾಗ ಮಾಡ್ತಕ್ಕಂಥ ಖರ್ಚಲ್ಲಿ ಕಡಿಮೆ ಮಾಡೋವಂಥದ್ದು ಒಂದು, ಅಥವಾ ನೀವು ಗಳಿಸ್ತಕ್ಕಂಥ ಆದಾಯದಲ್ಲಿ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಎರಡು. ಈ 2 ಪಾಯಿಂಟಲ್ಲಿ ನೀವು ಅರ್ಥ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡ್ರೆ ಡೆಫಿನೆಟಾಗಿ ನೀವು
ಹಣ ಗಳಿಸಲಿಕ್ಕೆ ಅಥವಾ ಹಣ ಉಳಿತಾಯ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ, ಅಥವಾ ದೊಡ್ಡ ದೊಡ್ಡ ಮೊತ್ತದ ಹಣ ನೀವು ನೋಡಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ಲಾಸ್ಟ್ ಪಾಯಿಂಟು, ಲೆಟ್ ಯುವರ್ ಮನಿ ಗ್ರೋ. ವಿತ್ ಟೈಮ್ ಸೇವಿಂಗ್ಸ್ ಕ್ಯಾನ್ ಅರ್ನ್ ಇಂಟ್ರೆಸ್ಟ್ ಆ್ಯಂಡ್ ಮಲ್ಟಿಪ್ಲೈ ಇಂಟು ಎ ಬಿಗ್ಗರ್ ವೆಲ್ತ್. ಸೊ ಅವಾಗಲೇ ಹೇಳ್ದಂಗೆ, ನೀವು ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಚಿಕ್ಕದ ಹಣ ಖಂಡಿತವಾಗಿ ನೀವು ಎಕ್ಸ್ಪೆಕ್ಟೇಷನ್ ಏನು ಮಾಡ್ತೀರೋ ಅದಕ್ಕೆ ತಕ್ಕಂಥ ನೀವು ಹಣ ಸಿಗೋದಿಲ್ಲ. ಲಾಂಗ್ ಪೀರಿಯಡಲ್ಲಿ ನೀವು ಸಣ್ಣ ಉಳಿತಾಯದಿಂದ ದೊಡ್ಡ ಉಳಿತಾಯ ಮಾಡ್ತಾ ಹೋದರೆ ಖಂಡಿತವಾಗಿ ನಿಮಗೆ ದೊಡ್ಡ ಹಣ, ಒಂದು ಬಲ್ಕ್ ಅಮೌಂಟ್ ಸಿಗುತ್ತೆ. ನೀವು ಒಂದು 40-50 ಲಕ್ಷ ಹಣ ಅಟ್ ದ ಪೀರಿಯಡ್ ಆಫ್ 20 ಇಯರ್ಸ್ ಹಣ ಉಳಿತಾಯ ಮಾಡ್ತಿದ್ದೀರಿ ಅಂದರೆ, ನಿಮಗೆ ಆಫ್ಟರ್ 20 ಇಯರ್ಸ್ ನಿಮಗೆ 1 ಕೋಟಿ ಮೇಲೆ ಸಿಗೋಂಥ ಹಣ ಅವಕಾಶಗಳು ತುಂಬಾ ಇರುತ್ತೆ. ಮ್ಯೂಚುವಲ್ ಫಂಡಲ್ಲಾಗಿರ್ಬೋದು ಅಥವಾ ಸ್ಟಾಕ್ ಮಾರ್ಕೆಟಲ್ಲಾಗಿರ್ಬೋದು. ಆದರೆ ನೀವು ಮಾಡ್ತಕ್ಕಂಥ ಉಳಿತಾಯ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಇವತ್ತಿನ ಒಂದು ಕಂಟೆಂಟು ಇದು ಸ್ಮಾಲ್ ಸೇವಿಂಗ್ಸ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ವೆಲ್ತ್, ಇಟ್ ವಿಲ್ ಗ್ರೋ ಹ್ಯೂಜ್ ಅಮೌಂಟ್ ವಿತ್ ಅ ಲಾಂಗ್ ಪೀರಿಯಡ್. ಸೊ ಲಾಂಗ್ ಪೀರಿಯಡಲ್ಲಿ ನೀವು ಯೋಚನೆ ಮಾಡಿ, ಸಣ್ಣ ಉಳಿತಾಯ ಆಗಿರ್ಬೋದು, ಲಾಂಗ್ ಪೀರಿಯಡ್ ಯೋಚನೆ ಮಾಡಿ, ನಿಮಗೆ ಇಂಟ್ರೆಸ್ಟ್ ಆಗಿರ್ಬೋದು ಅಥವಾ ನೀವು ಕಟ್ಟಿರೋ ಒಂದು ಹಣಕ್ಕೆ ಡಬಲ್ ಸಿಗುವಂಥ ಚಾನ್ಸಸ್ ತುಂಬ ಇರುತ್ತೆ. ನೀವು ನಾನು ಹೇಳಿದ್ದ ನಂಬಿಕೆ ಇಲ್ಲ ಅಂದರೆ ನೀವು ಗೂಗಲಲ್ಲಿ ಹೋಗಿ ಚೆಕ್ ಮಾಡಿ. ಒಂದು ಮ್ಯೂಚುವಲ್ ಫಂಡ್ ಕ್ಯಾಲ್ಕುಲೇಟರ್ಲಾಗಿರ್ಬೋದು ಅಥವಾ ಸ್ಟಾಕ್ ಮಾರ್ಕೆಟ್ ಕ್ಯಾಲ್ಕುಲೇಟರ್ಲಾಗಿರ್ಬೋದು, ಅದರ ಆಧಾರದ ಮೇಲೆ ನೀವು ಹಣನ ಉಳಿತಾಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆಂತ ಹೇಳಿದ್ರೆ, ನಾನು ಹೇಳಿದ್ದೇ ನಂಬಬೇಕು ಅಂತ ಏನಿಲ್ಲ. ಸೊ ನನಗೆ ಗೊತ್ತಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿ, ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು. ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ಸ್ಮಾಲ್ ಇನ್ವೆಸ್ಟ್ಮೆಂಟ್ ವಿತ್ ಎ ಗುಡ್ ಹ್ಯೂಜ್ ಅಮೌಂಟ್ ಇನ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಫ್ರೆಂಡ್ಸ್. ಸ್ಮಾಲ್ ಸೇವಿಂಗ್ಸ್ ನಿಮ್ಮ ಬಿಗ್ ವೆಲ್ತ್ ಕ್ರಿಯೇಟ್ ಮಾಡುತ್ತೆ ನಿಮ್ಮನ್ನು, ಅಥವಾ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡುವಂಥ ಒಂದು ಅವಕಾಶ. ಸೊ ಇಲ್ಲಿ ತನಕ ನೀವು ನನ್ನ ಯೂಟ್ಯೂಬ್ ಚಾನಲ್ ವೆಲ್ತಿ ಕೃಷ್ಣ, ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನೀವು ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ನ ಮುಗಿಸ್ತಾ ಇದ್ದೀನಿ. ಒಂದು ವೇಳೆ ನೀವು ಬೆಲ್ ಐಕನ್ ಪ್ರೆಸ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕೆಂತ ಹೇಳಿದ್ರೆ ನನ್ನ ಪ್ರತಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಈಸಿಯಾಗಿ ಪಿಕ್ ಮಾಡಿ ವಿಡಿಯೋನ ನೋಡ್ಬೋದು ಮತ್ತು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.